ಕರ್ನಾಟಕ ಬೆಂಗಳೂರು ಕರ್ನಾಟಕ ಎಲ್ಲ ನಮ್ಮ ಕರ್ನಾಟಕ ಸಮಗ್ರ ಕರ್ನಾಟಕ. ಸರ್ ನೀವು ಕಳೆದ ಬಾರಿ ಮೇಕೆದಾಟಿಗೂ ಹಣ ಇಟ್ಟಿದ್ರಿ, ಅದರ ಖರ್ಚಾಗಿರಲಿಲ್ಲ. ಕಳೆದ ಬಾರಿ ಮೇಕೆದಾಟಿಗೂ ಹಣ ಇಟ್ಟಿದ್ರಿ, ಹಣ ಖರ್ಚಾಗಿರಲಿಲ್ಲ. ನಾನೆಲ್ಲ ಇಟ್ಟಿದ್ದು ಕಳಸ ಬಂಡರಿಗೂ ಹಣ ಇಟ್ಟಿದ್ರಿ, ಅದು ಸಹ ಖರ್ಚಾಗಿಲ್ಲ. ನಾವು ಹಣ ಪರಿಸರ ಕ್ಲಿಯರೆನ್ಸ್ ಆಗಿಲ್ಲ. ನಾವು ಹಣ ಇಟ್ಟಿರಲಿಲ್ಲ, ಅವ್ರು ಹಣ ಇಟ್ಟು ತೊಗೊಂಡ್ರು ವಾಪಸ್ಸು. ಬಟ್ ನಾವು ಅದಕ್ಕೆ ಏನೇನು ಬೇಕೋ ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ, ನಾವು ರೆಡಿಯಾಗಿದ್ದೀವಿ. ಸೋಮಶೇಖರ್ ಬೇಕಾದಷ್ಟು ಜನ ಕೊಡ್ತಾರೆ, ನೀವು ಅವ್ರ ಹತ್ರಕ್ಕೆ ಹೋಗಿಲ್ಲ ಅಷ್ಟೇ, ಬರೀ ಸೋಮಶೇಖರ್ ಹತ್ರಕ್ಕೆ ಹೋಗಿದ್ದೀರ ಅಷ್ಟೇ. ನೀವು ಬೇರೆಯವ್ರ ಹತ್ರಕ್ಕೆಲ್ಲ ಹೋಗಿ ರೀ, ಎಲ್ಲರಿಗೂ ಖುಷಿ ಇದೆ ರೀ. ಫಸ್ಟ್ ಕ್ಲಾಸ್ ಬಜೆಟ್ ಅವ್ರು ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಈಗ ಅವರು ಸೋಮಶೇಖರ್ ಅವ್ರಿಗೆ ಗೊತ್ತಿದೆ ಬೆಂಗಳೂರು ನಗರಕ್ಕೆ ಏನೇನು ಬೇಕು ಅಂತ. ಈಗ 110 ಹಳ್ಳಿದು ಅವರೇ ಬಂದು 110 ಹಳ್ಳಿದು ನೀರು ಬೇಕು ಅಂತ ಬಂದು ನನಗೆ ಹೇಳಿ ಸೇರಿಸಿದ್ದೆ ಸೋಮಶೇಖರ್ ಅವರು. ಅದಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಮಿಕ್ಕಿದೆಲ್ಲ ನಾವೆಲ್ಲ ಈಗ BJP MLAಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಅವ್ರದ್ದೆಲ್ಲ ಇನ್ನೊಂದು ಕಾರ್ಪೊರೇಷನ್ ಬಜೆಟ್ ಮಂಡಿಸ್ತೀನಲ್ಲ, ಆಗ ಅವ್ರನ್ನ ಇನ್ನೂ ಹೆಚ್ಚಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ. ಹಾಂ, ನಾನು ಕಾಣ್ತಾ ಇಲ್ವ ಬ್ರ್ಯಾಂಡಾಗೆ? ಅಲ್ಲ ರೀ, ಎಂತೆಂಥ ಪ್ರೋಗ್ರಾಮ್ ಸೇರಿಸಿದ್ದೀವಿ. ರೈಲ್ವೆಗೆ ದುಡ್ಡು, ಇಂಟರ್ನಲ್, ಟನಲ್, ಸ್ಕೈಡೆಕ್, ಟೌನ್ಶಿಪ್ಪು, ಮೆಟ್ರೋ, ಸ್ಯಾಟಲೈಟ್ ಸಿಟಿ, ಇನ್ನೇನು ಬೇಕು, ಬಿಸ್ನೆಸ್ ಕಾರಿಡಾರ್. 20 ಈಗ ಕುಮಾರಸ್ವಾಮಿ ಅವರು ಪಾಪ ಅಸೆಂಬ್ಲಿಗೆ ಬರೋಕ್ಕಾಗಿಲ್ಲ. ಅವ್ರ ಕೈಗೆ ಅಸೆಂಬ್ಲಿಗೆ ಬಂದು ಬಜೆಟ್ನ ನೋಡಿದ್ದಿದ್ರೆ ಆ ಸಂತೋಷ ಪಟ್ಕೊಂಡು ಇದ್ದರೆ ಪರವಾಗಿಲ್ಲ. ಅವರು ಎಲ್ಲೋ ಕೂತ್ಕೊಂಡು ಎಲ್ಲೋ ದೂರ ಇದ್ಕೊಂಡು PA ಹೇಳ್ದಂಗೆ, ಯಾರು ಪ್ರೆಸ್ ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡು ಕೂತ್ಕೊಂಡು ಆಗ್ತಿದೆ ಅಂದರೆ, ಇಲ್ಲಿ ಬಂದು ಅವ್ರು ನಮ್ದೇನು ತಪ್ಪಿದೆ ಅಂತ ಅವ್ರು ಅಸೆಂಬ್ಲಿಗೆ ಬಂದು ಬಜೆಟ್ ಬಗ್ಗೆ ಭಾಷಣ ಮಾಡಿ ಚರ್ಚೆ ಮಾಡಿ ನಿಮ್ಮನ್ನು ಹೋಲಿಸಿ ಮನವೊಲಿಸಿ ಸರ್ಕಾರಕ್ಕೆ ಬೈದಾಗ ಆಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅವ್ರ ಮಾರ್ಗದರ್ಶನ ನಮಗೆ ಭಾಳ ಅವಶ್ಯಕತೆ ಇದೆ. ಥ್ಯಾಂಕ್ ಯು.